ಹರೇ ಕೃಷ್ಣ. ಕಾರ್ತಿಕ ಶುದ್ಧ ದಶಮಿ ದಿವಸ ಭೃಗು ಅಂಶ ಸಂಭೂತರಾದ ಶ್ರೀ ವಿಜಯದಾಸರ ಆರಾಧನೆ. ಅವರು ಮಾಡಿದ ಒಂದು ಉಗಾಭೋಗ. ಈ ಉಗಾಭೋಗದಲ್ಲಿ ನಾಮಸ್ಮರಣ ಎಷ್ಟು ಮುಖ್ಯ ಅಂತ ತಿಳಿಸಿಕೊಡ್ತಾರೆ. ಸ್ನಾನ, ಧ್ಯಾನ, ಮೌನ ಇದೆಲ್ಲ ಮಾಡಿದರೆ ಎಷ್ಟು ಪುಣ್ಯವು. ಸ್ನಾನ ಅಂದರೆ ಬರೀದ ಯಾಕೆ ಸ್ನಾನ ಮಾಡೋದಿಲ್ಲ. ದಾನ ಅಂದರೆ ತೂಕಿ ಕೈಲೇ ಕೊಡೋದಿಲ್ಲ. ಮೌನ ಅಂದರೆ ಸುಮ್ಮನೆ ಜಗಳಾಡಿಕೊಂಡು ಕೂತ್ಕೊಂಡಿರೋದಿಲ್ಲ. ಹೇಗೆ ದಾನ ಮಾಡಬೇಕು, ಹೇಗೆ ಸ್ನಾನ ಮಾಡಬೇಕು, ಹೇಗೆ ಮೌನ ಇರಬೇಕು, ಆ ಥರ ಎಲ್ಲ ಮಾಡಿದರೆ ಎಷ್ಟು ಪುಣ್ಯವೋ ಅಷ್ಟು ಪುಣ್ಯ. ಬೆಳಗ್ಗೆ ಎದ್ದುಕೊಂಡು ಉದಯ ಕಾಲದಲ್ಲಿ ನಾರಾಯಣ ಅಂತ ಒಂದು ಅಂತರಂಗದಿಂದ ಒಂದು ನಾರಾಯಣ ಸ್ಮರಣೆ ಮಾಡಿದರೆ, ನಾಮಸ್ಮರಣೆ ಮಾಡಿದರೆ ಅಷ್ಟು ಪುಣ್ಯ ಸುಲಭವಾಗಿ ಸಿಕ್ಕತ್ತೆ ಅಂತ ಅಂತಾರೆ. ಅದರಿಂದ ಆ ನಾಮಸ್ಮರಣೆ ಮಾಡೋ ಕಾಲಕ್ಕೆ ಬರಿದ ಜಡವಾದ ನಾಮ ಇಲ್ಲ, ಹಂಗೆ ಭಗವಂತನ ಚಿಂತನೆಯಿಂದ ಕೂಡಿದ ನಾಮವಾಗಿದ್ದರೆ ಆ ನಾಮಕ್ಕೆ ಅನಂತ ಕೋಟಿ ಪುಣ್ಯ ಅಂತಾರೆ. ಎಷ್ಟು ಪುಣ್ಯವೋ. ನಿನ್ನ ನಾಮಕ್ಕೆ ಪಾಪವ ಮಾಡಲಾಪೆನೋ ಜಗದೀಶ ಅಂತ ಗೋಪಾಲದಾಸರು ಹೇಳ್ತಾರೆ. ಅವನ ನಾಮಕ್ಕೆ ಮಾಡ್ತಕ್ಕಂಥ ಪಾಪ ನಮ್ಮಿಂದ ಮಾಡ್ಲಿಕ್ಕಾಗೋದು ಅಂತ. ಎಷ್ಟು ಪಾಪ ಮಾಡಿದರೂ ಸಾಕಾಗೋದು, ಅವನ ನಾಮಸ್ಮರಣೆ ಒಂದೇ ಒಂದು ಮಾಡಿದರೆ ಸಾಕಿರ್ತಾರೆ. ಹಾಗಾಗಿ ನಾರಾಯಣ ನಾಮಸ್ಮರಣೆ ಮಾಡಿದೆ ಅಂದರೆ ಅಷ್ಟು ಪುಣ್ಯ, ಅಷ್ಟು ನಮಗೆ ಪಾಪಗಳೆಲ್ಲ ಹೋಗುತ್ತೆ ಅಂತ ಹೇಳಿಕೊಡ್ತಾರೆ. ಅದರಿಂದ ನಾವು ಕೆಲಸ ಮಾಡ್ತಾರೆ ಕಾಲಕ್ಕೆ ಕೂತ್ಕೊಂಡು ನಿಂತುಕೊಂಡು ಹೆಂಗಸರಿಗೆಲ್ಲ ಅಷ್ಟೆಲ್ಲ ಆಗೋದು. ಯಾವಾಗ ಟೈಮ್ ಸಿಕ್ಕುತ್ತೋ ಆವಾಗಲೇ ಇದಕ್ಕೆ ಮಡಿ ಮೇಲಿಯಲ್ಲೇ ಬೇಕಾದ್ದೇ ಇಲ್ಲ ನಾಮಸ್ಮರಣೆ ಅಂತಂತಾರೆ. ಮಾನಸಿಕವಾಗಿ ಮನಸ್ಸೊಳಗೆ ಭಗವಂತನ ಧ್ಯಾನದಿಂದ ಒಂದೇ ಒಂದು ಸಾರಿ ನಾಮ ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಯಾವುದೋ ಒಂದು ನಾರಾಯಣ, ಕೃಷ್ಣ, ಗೋವಿಂದ, ಅಚ್ಯುತ, ಅನಂತ ಅಂತ ಯಾವುದೋ ಒಂದು ನಾಮಸ್ಮರಣೆ ಮಾಡಿದೆ ಅಂದರೆ ಅಷ್ಟು ಪುಣ್ಯ ಅಂತ ಹೇಳ್ತಾರೆ. ಇದರಲ್ಲಿ ನಾರಾಯಣ ನಾಮನ ಹೇಳಿದ್ದಾರೆ, ನಮ್ಮ ವಿಜಯದಾಸರು ಹೇಳಿಕೊಟ್ಟಿದ್ದಾರೆ. ನಾವೆಲ್ಲ ಇದನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಸ್ನಾನ ಮಾಡಿದರಿನ್ನೇನು ಫಲವೋ, ಮೌನ ಮಾಡಿದರಿನ್ನೇನು ಫಲವೋ, ದಾನ ಮಾಡಿದರೆ ಇನ್ನೇನು ಫಲವೋ. ಸ್ನಾನ, ಮೌನ, ದಾನ, ನಾನಾ ಕರ್ಮವೆಲ್ಲ. ಸ್ನಾನ ಮಾಡಿದರಿನ್ನೇನು ಫಲವೋ, ಮೌನ ಮಾಡಿದರಿನ್ನೇನು ಫಲವೋ, ದಾನ ಮಾಡಿದರೆ ಇನ್ನೇನು ಫಲವೋ. ಸ್ನಾನ, ಮೌನ, ದಾನ, ನಾನಾ ಕರ್ಮವೆಲ್ಲ. ಭಾನು ಉದಯದಲ್ಲಿ ನೀನೆದ್ದು ಬಕುತಿಲಿ ಶ್ರೀನಾರಾಯಣನೆಂಬೋ ನಾಮ. ಭಾನು ಉದಯದಲ್ಲಿ ನೀನೆದ್ದು ಬಕುತಿಲಿ ಶ್ರೀನಾರಾಯಣನೆಂಬೋ ನಾಮ. ಆನಂದವಾಗಿ ಒಮ್ಮೆ ಕೊನೆ ನಾಲಿಗೆಯಿಂದ, ಆನಂದವಾಗಿ ಒಮ್ಮೆ ಕೊನೆ ನಾಲಿಗೆಯಿಂದ ನೀ ನೆನೆಯೋ ಮನವೇ. ಶ್ರೀನಾರಾಯಣನೆಂಬ ನಾಮಗ ಆನಂದವಾಗಿ ಒಮ್ಮೆ ಕೊನೆ ನಾಲಿಗೆಯಿಂದ ನೀ ನೆನೆಯೋ ಮನವೇ. ಸ್ನಾನ ಮಾಡಿದರಿನ್ನೇನು ಫಲ, ಜ್ಞಾನ ಗೋಚರ ವಿಜಯ ವಿಠಲನ್ನ ಧ್ಯಾನದಲ್ಲಿ ಒಮ್ಮೆ ನೆನೆದರೆ ಸಾಕು. ಸ್ನಾನ ಮಾಡಿದರಿನ್ನೇನು ಉಂಟು, ಸ್ನಾನ ಮಾಡಿದರಿನ್ನೇನು ಫಲ, ಜ್ಞಾನ ಗೋಚರ ವಿಜಯ ವಿಠಲನ್ನ ಧ್ಯಾನದಲ್ಲಿ ಒಮ್ಮೆ ನೆನೆದರೆ ಸಾಕು. ಸ್ನಾನ ಮಾಡಿದರೆ ಇನ್ನೇನು ಉಂಟು. ಜ್ಞಾನಗೋಚರ ವಿಜಯ ವಿಠಲನ್ನ ಧ್ಯಾನದಲ್ಲಿ ಒಮ್ಮೆ ನೆನೆದರೆ ಸಾಕು. ಸ್ನಾನ ಮಾಡಿದರಿನ್ನೇನು